ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಸ್ನೇಹಿತರೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಫ್ರೈಡೇ ಈವ್ನಿಂಗ್ ಇದು. ನಾವೀಗ ಒಂದು ಫ್ಯಾಮಿಲಿ ಗೆಟ್ ಟುಗೆದರ್ ಪಾರ್ಟಿನ ಅರೇಂಜ್ ಮಾಡ್ಕೊಂಡಿದ್ದೀವಿ. ಸೊ ಅದಕ್ಕೋಸ್ಕರ ಫ್ಯಾಮಿಲಿ ಎಲ್ಲರೂ ಹೋಗ್ತಾ ಇದ್ದೀವಿ. ಫ್ಯಾಮಿಲಿ ಎಲ್ಲರೂ ಹೋಗ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಯಾರೂ ಕಾಣಿಸ್ತಾ ಇಲ್ಲ ಅಂತ ಶಾಕ್ ಹೋಗೋಕ್ಕೆ ಹೋಗಬೇಡಿ. ಎಲ್ಲರೂ ಕೆಲಸಕ್ಕೆ ಹೋಗಿದ್ದಾರೆ. ಹಾಗೆ ಎಲ್ಲಿಗೆ ಹೋಗಬೇಕು ಅಂದ್ಕೊಂಡಿದ್ದೀವೋ ಆ ಪ್ಲೇಸ್ಗೆ ಎಲ್ಲರೂ ಬರ್ತಾ ಇದ್ದಾರೆ. ನಾವು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ, ಇಷ್ಟೇ ವ್ಯತ್ಯಾಸ. ಅವರೆಲ್ಲ ಆಲ್ರೆಡಿ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ. ನಮ್ಮದೇ ಸ್ವಲ್ಪ ಲೇಟ್ ಆಗಿದ್ದು. ಇಲ್ಲಿಗೆ ಹೋಗ್ತಿದ್ದೀವಿ, ಏನು ವಿಶೇಷ ಅಂತ ನಿಮಗೆ ಗೊತ್ತಾಗಬೇಕಾದ್ರೆ ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಆಗ ನಿಮಗೆ ಗೊತ್ತಾಗುತ್ತೆ. ನಾವು ಹೋಗಿರುವಂಥ ಜಾಗ ಮಲ್ಲೇಶ್ವರಂನಲ್ಲಿರುವಂಥ ಆಲ್ಬೇಕ್ ಅನ್ನೋ ರೆಸ್ಟೋರೆಂಟ್ಗೆ. ಇದು ಬಂದುಬಿಟ್ಟು ಮಂತ್ರಿ ಮಾಲ್ ನಿಯರೆಸ್ಟ್ ಇದೆ. ನಮಗೆ ಈ ಜಾಗ ತುಂಬ ಇಷ್ಟ ಆಗಿದೆ ಪರ್ಸ್ನಲಿ. ನಮ್ಮ ಫ್ಯಾಮಿಲಿಗೆ ಎಲ್ಲರಿಗೂ ಹೋಟೆಲ್ ಅಂದರೆ ನೆನಪಾಗೋದೇ ಈ ರೆಸ್ಟೋರೆಂಟು. ಸೊ ಅದಕ್ಕೆ ನಾವು ಯಾವಾಗೂ ಕೂಡ ಇದೇ ರೆಸ್ಟೋರೆಂಟ್ಗೆ ಬರ್ತೀವಿ. ನಾವು ಇದೇ ಫಸ್ಟ್ ಟೈಮ್ ಅಲ್ಲ, ನಾವು ತುಂಬ ಸರಿ ಬಂದಿದ್ದೀವಿ. 4-5 ಸತಿ ಈ ರೆಸ್ಟೋರೆಂಟ್ಗೆ ವಿಸಿಟ್ ಮಾಡಿದ್ದೀವಿ. ನಮಗೆ ಪರ್ಸ್ನಲಿ ತುಂಬ ಇಷ್ಟ ಆಗಿದೆ. ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ನಾವು ಫ್ಯಾಮಿಲಿ ಎಲ್ಲರೂ ರೆಸ್ಟೋರೆಂಟ್ಗೆ ಹೋಗಬೇಕು ಅಂದ್ಕೊಂಡ್ರೆ ನಾವು ಇಲ್ಲಿಗೆ ವಿಸಿಟ್ ಮಾಡೋದು. ಇಲ್ಲಿ ನಾನ್ ವೆಜ್ಜು ಎಲ್ಲ ಥರ ಐಟಮು ಸಿಗುತ್ತೆ. ವೆಜ್ಜು ಕೂಡ ಬರ್ಬೋದು, ನಾನ್ ವೆಜ್ ತಿನ್ನೋರು ಕೂಡ ಬರ್ಬೋದು. ಈ ನಮ್ಮ ಗ್ರೂಪಲ್ಲೂ ಕೂಡ ಒಬ್ಬರು ವೆಜ್ ತಿನ್ನೋ ಪರ್ಸನ್ ಕೂಡ ಇದ್ದಾರೆ. ಹಾಗಾಗಿ ಎಲ್ಲ ಕೂಡ ಸಿಗುತ್ತೆ. ನಾವು ಫಸ್ಟ್ ಆರ್ಡರ್ ಮಾಡಿರೋವಂಥ ಐಟಮು ಆಲ್ಬೇಕ್ ಅವರ ಸ್ಪೆಷಲ್ ರೆಸಿಪಿ ಪ್ಲ್ಯಾಟರು. ಇದರಲ್ಲಿ 5 ಟೈಪ್ಸ್ ಆಫ್ ಡಿಶ್ ಇರುತ್ತೆ. ಎಲ್ಲ ಚಿಕನ್ ರೆಸಿಪಿನೇ. ಇದ್ರ ಜೊತೆ ಕಾಂಬಿನೇಷನ್ ಆಗಿ ನಾವು ರುಮಾಲಿ ರೋಟಿನ ಆರ್ಡರ್ ಮಾಡಿದ್ವಿ. ಎಲ್ಲರೂ ಕೂಡ ಎಲ್ಲ ಥರ ಐಟಮ್ನ ಶೇರ್ ಮಾಡಿಕೊಂಡು ನಾವು ಡಿನ್ನರ್ನ ಸ್ಟಾರ್ಟ್ ಮಾಡಿದ್ದು. ಎಲ್ಲರೂ ಮಾತಾಡಿಕೊಂಡು ಖುಷಿಯಾಗಿ ನಾವು ಡಿನ್ನರ್ನ ಸ್ಟಾರ್ಟ್ ಮಾಡಿದ್ವಿ. ನಾವೀಗ ಈ ಥರ ಫ್ಯಾಮಿಲಿ ಗೆಟ್ ಟುಗೆದರ್ ಪಾರ್ಟಿ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು ಅಂತಂದರೆ, ನೆಕ್ಸ್ಟು ಶ್ರಾವಣ ಬರ್ತಾ ಇದೆ. ಹಾಗೆ ಅದು ನೆಕ್ಸ್ಟ್ ಮಂತು ಮದುವೆ ಇರೋ ಕಾರಣದಿಂದ ನಾವಿನ್ನು 1.5 ಮಂತು ನಾನ್ ವೆಜ್ ತಿನ್ನೋ ಆಗಿಲ್ಲ. ಸೊ ಅದಕ್ಕೋಸ್ಕರ ಒಂದು ಸರಿ ಫ್ಯಾಮಿಲಿ ಎಲ್ಲರೂ ರೆಸ್ಟೋರೆಂಟ್ಗೆ ವಿಸಿಟ್ ಮಾಡಿ ಖುಷಿಯಾಗಿ ಎಲ್ಲರೂ ಊಟ ಮಾಡಿಕೊಂಡು ಬರೋಣ ಅನ್ನೋ ಒಂದು ಉದ್ದೇಶಕ್ಕೆ ನಾವು ಈ ಥರ ಒಂದು ಪಾರ್ಟಿನ ಅರೇಂಜ್ ಮಾಡ್ಕೊಂಡಿದ್ದು. ಎಲ್ಲರಿಗೂ ಏನೇನು ಬೇಕು ಅಂತ ಸ್ಪೆಷಲ್ಲಾಗಿ ಆರ್ಡರ್ ಮಾಡಿಕೊಂಡು ಅವರು ಊಟ ಶುರು ಮಾಡಿದ್ರು. ನಾವು ಫಿಶ್ಶು, ಫ್ರಾನ್ಸು, ಹಾಗೆ ವೆಜ್ ಫ್ರೈಡ್ ರೈಸು, ಗೀ ರೈಸು ಈ ಥರ ಎಲ್ಲ ಆರ್ಡರ್ ಮಾಡಿಕೊಂಡು ನಾವು ಕೂಡ ಖುಷಿಯಾಗಿ ಎಲ್ಲರೂ ಮಾತಾಡಿಕೊಂಡು ಒಟ್ಟಿಗೆ ಊಟ ಮಾಡ್ತಾಯಿದ್ವಿ. ನಾನ್ ವೆಜ್ ಜೊತೆಗೆ ವೆಜ್ ಕೂಡ ಆರ್ಡರ್ ಮಾಡಿದ್ದು. ನಮ್ಮಲ್ಲಿ ಒಬ್ಬರು ವೆಜ್ ಕೂಡ ತಿನ್ನೋರಿದ್ದಾರೆ, ನಾನ್ ವೆಜ್ ಮುಟ್ಟಲ್ಲ ಅವರು. ಅವ್ರಿಗೋಸ್ಕರ ವೆಜ್ ಆರ್ಡರ್ ಮಾಡಿದ್ದು. ಫೈನಲಿ ಎಲ್ಲರೂ ಅವ್ರವ್ರಿಗೆ ಬೇಕಿರೋ ಕೂಲ್ ಡ್ರಿಂಕ್ಸ್ನ ಆರ್ಡರ್ ಮಾಡಿಕೊಂಡು ಎಲ್ಲರೂ ಫೈನಲಿ ಕೂಲ್ ಡ್ರಿಂಕ್ಸ್ ಜೊತೆಗೆ ಎಂಡ್ ಮಾಡಿದ್ರು. ಫೈನಲಿ ಒಂದು ಬಿಲ್ ಬಂತು. ಬಿಲ್ನ ನೋಡಿ ಎಲ್ಲರೂ ಶಾಕ್ ಆದರು. ಏನು ಮಾಡೋದಕ್ಕಾಗಲ್ಲ, ಖುಷಿನ ಯಾವತ್ತೂ ದುಡ್ಡಿಂದ ಅಳೆಯೋದಕ್ಕಾಗಲ್ಲ ಅಲ್ಲ. ನಮಗೆ ಯಾವ್ಯಾವುದ್ರಲ್ಲಿ ಯಾವ್ಯಾವ ರೀತಿ ಖುಷಿ ಸಿಗುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ಆ ಥರ ನಾವು ನಡ್ಕೋಬೇಕಾಗುತ್ತೆ. ಫೈನಲಿ ನಾವು ಊಟ ಮುಗಿಸ್ಕೊಂಡು ಹೊರಡೋಷ್ಟೊತ್ತಿಗೆ 10:30 ಆಗಿತ್ತು. ರೆಸ್ಟೋರೆಂಟಿಂದ ಗುರ್ತಿಗೋಸ್ಕರ ಒಂದು ಫೋಟೋನ ತೊಗೊಂಡ್ವಿ, ಫ್ಯಾಮಿಲಿ ಫೋಟೋ ತೊಗೊಂಡ್ವಿ. ಈಗ ಟೈಮ್ 10:30 ಆಗಿರೋದ್ರಿಂದ ಎಲ್ಲೂ ಹೋಗೋಕ್ಕೆ ಆಗೋದಿಲ್ಲ. ನಾವು ಯಾವಾಗೂ ಈ ರೆಸ್ಟೋರೆಂಟ್ಗೆ ಬಂದಾಗ ಯಾವಾಗಲೂ ಊಟ ಮುಗಿಸ್ಕೊಂಡು ನಾವು ಮಂತ್ರಿ ಮಾಲ್ಗೆ ಹೋಗಿ ಎಲ್ಲ ಆಟ ಆಡಿಕೊಂಡು ಓಡಾಡಿಕೊಂಡು ಬರ್ತಿದ್ವಿ. ಈಗ ಟೈಮ್ ಆಗಿರೋದ್ರಿಂದ ಹೋಗೋದಕ್ಕಾಗಲ್ಲ. ಈಗ ಒಂದೊಂದು ಗಾಡೀಲಿ ಇಬ್ಬಿಬ್ಬರು ಕೂತ್ಕೊಂಡು ಮನೆಗೆ ಹೊರಡ್ತಾ ಇದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಪ್ಲೀಸ್ ಟು ಸಬ್ಸ್ಕ್ರೈಬ್. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾ ಇದ್ದರೆ ಪ್ಲೀಸ್ ಕಣ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಎಲ್ಲರಿಗೂ ಬಾಯ್, ಶುಭರಾತ್ರಿ, ಗುಡ್ ನೈಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಮ ಭೇಟಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್.